ಬಾಗಲಕೋಟೆಯ ಟಿಕೆಟ್ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಕ್ಕಟ್ಟು ಸೃಷ್ಟಿಯಾಗ್ಬಿಟ್ಟಿದೆ. ದಿವಂಗತ HY ಮೇಟಿ ಕುಟುಂಬದ ಸದಸ್ಯರ ನಡುವೆಯೇ ಪೈಪೋಟಿ ಜೋರಾಗಿದೆ. ಮೇಟಿ ಪುತ್ರರು ಹಾಗೂ ಪುತ್ರಿಯರ ನಡುವೆ ಫೈಟ್ ಜೋರಾಗಿದೆ. ಹೀಗಾಗಿ ಮೇಟಿ ಕುಟುಂಬದ ಸದಸ್ಯರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ರು, ಅದು ವಿಫಲವಾಗಿದೆ. HY ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ್, ಉಮೇಶ್, ಪುತ್ರಿಯರಾದ ಬಾಯಕ್ಕ, ಮಹಾದೇವಿ ಟಿಕೆಟ್ ವಿಚಾರಕ್ಕೆ ಸಿಎಂ ಮಾತುಕತೆ ನಡೆಸಿದ್ರು. ಕುಟುಂಬದ ಯಾವುದೇ ಸದಸ್ಯರಿಗೆ ಟಿಕೆಟ್ ನೀಡಿದ್ರು ಒಟ್ಟಾಗಿ ಚುನಾವಣೆ ಎದುರಿಸುವಂತೆ ಸಿಎಂ ಸಲಹೆ ಕೊಟ್ಟಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಸಲಹೆಗೆ ಮೇಟಿ ಕುಟುಂಬದ 3 ಸದಸ್ಯರು ಒಪ್ಪಿಗೆ ನೀಡಿದ್ರೆ ಮೇಟಿ ಪುತ್ರಿ ಮಹಾದೇವಿ ಮಾತ್ರ ಒಪ್ಪಿಗೆ ಕೊಟ್ಟಿಲ್ಲ, ಸಭೆಯಿಂದ ಹೊರಗಡೆ ಬಂದಿದ್ದಾರೆ. ಉಜ್ಜವಾಲ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು DK ಚರ್ಚೆ ಮಾಡಿ ಸುರ್ಜೇವಾಲ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು, ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಹಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀನಿ ಅಷ್ಟೇ. ಸೊ ಈಗ ಫ್ಯಾಮಿಲಿ ಫೈಟ್ ಮೇಡಮ್, 2 ಕ್ಷೇತ್ರಗಳಲ್ಲಿ ಫ್ಯಾಮಿಲಿ ಫೈಟ್ ಇಲ್ಲ. ಫ್ಯಾಮಿಲಿ ವರ್ಸಸ್ ಕಾರ್ಯಕರ್ತರು ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ ಪಕ್ಕಾ ಫ್ಯಾಮಿಲಿ. ಕಳೆದ ಬಾರಿಯೇ ಮೇಟಿ ಅವರು ಚರಂತಿಮಠ ಅವರ ವಿರುದ್ಧ ಕಡಿಮೆ ಅಂತರದಲ್ಲಿ ಗೆದ್ದಿದ್ರು. ನಿಜ, ತುಂಬಾ ದೊಡ್ಡ ಅಲೆ ಇತ್ತು ಕಾಂಗ್ರೆಸ್ ಪರವಾಗಿ. ಬಿಕಾಸ್ ಆಫ್ ಬಿಜೆಪಿಯ ಭ್ರಷ್ಟಾಚಾರದಿಂದ ಬೇಸತ್ತು ಹೋಗಿದ್ದಂತಹ ಜನ ಒಂದು ಬದಲಾವಣೆ ಬಯಸಿದ್ರು. ಆಂಟಿ ಇನ್ಕಂಬೆನ್ಸಿ ಬಹಳ ಇತ್ತು. ಈ ಒಂದು ಅಲೆಯಲ್ಲಿ ಹಾಗೆ ನೋಡಿದ್ರೆ ಮೇಟಿ ಅವರ ಒಂದು ಸುದೀರ್ಘ ರಾಜಕೀಯ ಅನುಭವದಲ್ಲಿ ತುಂಬಾ ಲೀಡಲ್ಲಿ ಗೆಲ್ಬೇಕಾಗಿತ್ತು. ಕರೆಕ್ಟ್. ಬಟ್ ಬಿಜೆಪಿಯ ಚರಂತಿಮಠಿ ಅವರು ತುಂಬಾ ಚೆನ್ನಾಗಿ ಫೈಟ್ ಕೊಟ್ರು, ಲೀಡ್ ಕಡಿಮೆ ಇತ್ತು. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಬಿಕಾಸ್ ಆಫ್ ಗ್ಯಾರಂಟಿಗಳು, ಬಿಕಾಸ್ ಆಫ್ ಹಲವಾರು ರೀತಿಯಾದಂತಹ ಕೆಲ ಘಟನೆಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಿಗೆ ಒಂದು ಅಸಮಾಧಾನ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ಆಡಳಿತ ವಿರೋಧಿ ಅಲೆಯಾಗಿ ಪರಿವರ್ತನೆ ಆಗಿದೆ ಅನ್ನೋದು ಇನ್ನು ಗೊತ್ತಿಲ್ಲ. ಮೋಸ್ಟ್ಲಿ ಈ ಬೈ ಎಲೆಕ್ಷನ್ ಅದರ ಒಂದು ಮುನ್ಸೂಚನೆ ಅಂತ ಹೇಳಬಹುದು. ಹೀಗಾಗಿ ಕಾಂಗ್ರೆಸ್ ಶತಾಯ ಗತಾಯ ಆಡಳಿತದಲ್ಲಿರುವಂತಹ ಯಾವುದೇ ಸರ್ಕಾರ ಬೈ ಎಲೆಕ್ಷನ್ ಅನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆಗೆ ಸಿಗಾಕೊಂಡ್ಬಿಡುತ್ತೆ. ಒಂದು ವೇಳೆ ಸೋತರೆ, ಬಿಕಾಸ್ ಆಫ್ ನಿಮ್ಮ ನೀತಿ ನಿಲುವುಗಳು, ಬಿಕಾಸ್ ಜನ ನಿಮ್ಮನ್ನ ಯಾವ ರೀತಿ ಕಡೆಗಣಿಸಿದ್ದಾರೆ ಮತ್ತು ನಿಮ್ಮನ್ನ ವಿರೋಧಿಸ್ತಿದ್ದಾರೆ ಅನ್ನೋದಕ್ಕೆ ಈ ಫಲಿತಾಂಶ ಕಾರಣ ಅಂತ ಪ್ರತಿಪಕ್ಷಗಳು ಇಟ್ಕೊಳ್ತವೆ. ಹೀಗಾಗಿ ಆಡಳಿತ ಪಕ್ಷಕ್ಕೆ ಬೈ ಎಲೆಕ್ಷನ್ಸ್ ಯಾವಾಗ್ಲೂ ಕೂಡ ಇಂಪಾರ್ಟೆಂಟ್. ಬಟ್ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೇಗಿದೆ ಅಂದ್ರೆ, ಎಲ್ಲ ಒಂದ್ ಕಡೆ ಜನರಿಗೆ ಅಸಮಾಧಾನ ಇದೆ. ಆ ಅಸಮಾಧಾನ ಈ ಬಾರಿ ಬೈ ಎಲೆಕ್ಷನ್ ನಲ್ಲಿ ಹೊರ ಹಾಕ್ತಾರೆ ಅಂತ. ಆ ಅಸಮಾಧಾನಗಳನ್ನ ಮೆಟ್ಟಿ ನಿಲ್ಲುವಂತಹ ಒಬ್ಬ ನಾಯಕ, ಒಬ್ಬ ಅಭ್ಯರ್ಥಿ ಇವ್ರಿಗೆ ಬೇಕಾಗಿದೆ ಈಗ. ಹಾಗ ನೋಡಿದ್ರೆ ಈಗ ಮೇಟಿ ಕುಟುಂಬದಲ್ಲೇ ಸಿಕ್ಕಾಪಟ್ಟೆ ಫೈಟ್ ಇದೆ. ಮಗಳು ಬೇಕಂತಾರೆ, ಮಗನೂ ಬೇಕಂತಾನೆ, ಮಗನ ಮಗಳು ಬೇಕು ಅಂತಂತಾರೆ. ಈ ಸಂದರ್ಭದಲ್ಲಿ ಯಾರಿಗ್ ಕೊಡ್ಬೇಕು ಅನ್ನೋದು ಈಗ ಅತಿ ದೊಡ್ಡ ಪ್ರಶ್ನೆ. ಈಗ ಒಂದೇ ಒಂದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಲ್ಲಿ ಏನು ಅಂದ್ರೆ ಅನುಕಂಪ. ಈ ಅನುಕಂಪ ಯಾರಿಗೆ ಜಾಸ್ತಿ ಬರುತ್ತೆ? ಒಂದು ಕಡೆ ಕಾಂಗ್ರೆಸ್ ಬಗೆಗೆ ಇರುವಂತಹ ಅಸಮಾಧಾನ ಒಂದು ಮೈನಸ್ ಪಾಯಿಂಟ್. ಆಮೇಲೆ ಚರಂತಿಮಠ ಅವ್ರಿಗೆ ಕೊಟ್ರೆ ಕಳೆದ ಬಾರಿ ಪಾಪ ಅವ್ರನ್ನ ಸೋಲಿಸಿದೀವಿ ಅನ್ನುವಂತ ಲಿಟಲ್ ಬಿಟ್ ಅನುಕಂಪ. ಈ ಕಡೆ ಅನುಕಂಪ ಗಿಟ್ಟಿಸ್ಕೊಳ್ಳುವಂತಹ ಅನುಕಂಪದ ಫೇಸ್ ಯಾರು ಅನ್ನೋದನ್ನ ಡಿಸೈಡ್ ಮಾಡೋದು ಕಷ್ಟ. ಒಂದು ವೇಳೆ ಆಯ್ತು ಅಂತ 3ರಲ್ಲಿ ಯಾರಿಗೋ ಒಬ್ರು ಕೊಟ್ರೆ ಅವ್ರ ಕಾಲ ಅವರೇ ಎಳ್ಕತಾರೆ, ಅವ್ರನ್ನ ಅವರೇ ಸೋಲ್ಸ್ಕೊತಾರೆ. ಈ ತರದ ಪರಿಸ್ಥಿತಿ ಕಾಂಗ್ರೆಸ್ಗೆ ಇದೆ. ಹೀಗಾಗಿ ಇಲ್ಲೂ ಅಷ್ಟೇ ಏನ್ ಹೇಳಿ, ಕಾರ್ಯಕರ್ತರು ಇಲ್ಲ, ಕಾರ್ಯಕರ್ತರು ಮುಗೀತು ಕತೆ. ಮೇಟಿ ಒಬ್ರೇ ಎಲೆಕ್ಷನ್ ಗೆಲ್ಲಕ್ ಸಾಧ್ಯನಾ? ಅವ್ರನ್ನ ಬೆಂಬಲಿಸುವ, ಅವ್ರಿಗೋಸ್ಕರ ಬ್ಯಾನರ್ ಕಟ್ಟುವ, ಜೈಕಾರ ಹಾಕುವ, ಮನೆಗೂ ಹೋಗಿ ಪಾಂಪ್ಲೆಂಟ್ ಹಚ್ಚುವ, ಬ್ಲಾಕ್ ಇಂದ ಹಿಡಿದು ಆನ್ ಗ್ರೌಂಡ್ ಎಷ್ಟು ಜನ ವರ್ಕ್ ಮಾಡ್ತಾರೆ. ಒಬ್ಬರ ಹೆಸರು ಮುನ್ನೆಲೆಗೆ ಬರಲ್ಲ. ಸೊ ಇವೆಲ್ಲ ಇದು ಏನು, ಟಿಕೆಟ್ ಅನ್ನೋದು ಅಪ್ಪನ ಮನೆ ಆಸ್ತಿ, ಅಪ್ಪನಿಂದ ಮಕ್ಕಳಿಗೆ. ನಿಜ.